ಕಣ್ಣು ತೆಗೆದ್ರೆ 10 ವಿಚಾರ ಬರುತ್ತೆ. ಅದೇ ಕಣ್ಣು ಮುಚ್ಚಿದ್ರೆ 100 ವಿಚಾರ ಬರುತ್ತೆ. ಆ 100 ವಿಚಾರದಲ್ಲಿ ಆ 100 ವಿಚಾರ ಬಂದ್ರೆ ನಾವ್ ಹೇಗ್ರಿ ಮೆಡಿಟೇಷನ್ ಮಾಡೋದು? ಈಗ ನಮ್ಮಲ್ಲಿ 2 ಮನಸ್ಸಿರುತ್ತೆ. ಒಂದು ಜಾಗೃತ ಮನಸ್ಸು ಅಂದ್ರೆ ಕಾನ್ಸಿಯಸ್ ಮೈಂಡ್ ಅಂತಾರೆ, ಇನ್ನೊಂದು ಸೂಕ್ತ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್ ಅಂತ. ಈ ಸೂಕ್ತ ಮನಸ್ಸು ಬಗ್ಗೆನೇ ಬಹಳಷ್ಟು ಬುಕ್ಸ್ ಬಂದಿದಾವ್ರಿ. ದ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್, ಸೂಕ್ತ ಮನಸ್ಸಿನ ಶಕ್ತಿ ಅಂತ. ಇದು ಎಷ್ಟು ಪವರ್ಫುಲ್ ಅಂತಂದ್ರೆ, ನೀವು ಸೂಕ್ತ ಮನಸ್ಸಲ್ಲಿ ಹಿಪ್ನೋಟಿಸಮ್ ಮಾಡ್ತಾರಲ್ಲ, ಹಿಪ್ನೋಟಿಸಮ್ ಏನ್ ಮಾಡ್ತಾರೆ ಗೊತ್ತಾ? ಹಿಪ್ನೋಟೈಸ್ ಅಂತಂದ್ರೆ ಕಂಟಿನ್ಯೂಸ್ ನಿಮ್ ವಿಚಾರಗಳು ಬರ್ತಾ ಇರ್ತಾವೆ. ನೀವ್ ಏನೇ ಮಾಡಿದ್ರು ಸುಮ್ಮನೆ ಇದು ಓಡ್ತಾ ಇರ್ತಲ್ಲ, ಇದರಿಂದ ನಿಮ್ ಎನರ್ಜಿ ಡೌನ್ ಆಗ್ತಾ ಇರುತ್ತೆ. ಆಯ್ತಾ? ಈ ಎನರ್ಜಿ ಡೌನ್ ಆಗ್ತಾ ಇರುತ್ತೆ. ಇವೇನಾದ್ರೂ ಕಡಿಮೆ ಆದ್ರೆ ನಿಮ್ಮ ಸೂಕ್ತ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ. ಜಾಗೃತ ಮನಸ್ಸಿನ ವಿಚಾರಗಳು